ಮಂಚನಬೆಲೆ ಜಲಾಶಯ ಒಂದು ಸುಂದರ ವಾರಾಂತ್ಯದ ಪಯಣ. ಬೆಂಗಳೂರಿನ ಗದ್ದಲದಿಂದ ಒಂದು ದಿನದ ವಿರಾಮ ಬೇಕೆನಿಸಿದರೆ ಮಂಚನಬೆಲೆ ಜಲಾಶಯ ಅತ್ಯುತ್ತಮ ಆಯ್ಕೆ. ನಗರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಈ ತಾಣಕ್ಕೆ ಹೋಗುವ ಹಾದಿಯೇ ಒಂದು ಅದ್ಭುತ ಅನುಭವ. ಹಸಿರು ಹಾದಿಯ ಪಯಣ. ನಾವು ನೆಲಮಂಗಲದ ಕಡೆಯಿಂದ ನೈಸ್ ರೋಡ್ ಮುಖಾಂತರ ಪ್ರಯಾಣ ಬೆಳೆಸಿದೆವು. ಈ ಮಾರ್ಗವು ಜಲಾಶಯಕ್ಕೆ ತಲುಪಲು ಬಹಳ ಹತ್ತಿರ ಮತ್ತು ಸುಲಭವಾಗಿದೆ. ದಾರಿಯುದ್ದಕ್ಕೂ ಹಸಿರಿನಿಂದ ಕೂಡಿದ ಸುಂದರವಾದ ಬೆಟ್ಟಗುಡ್ಡಗಳು ಕಣ್ಣಿಗೆ ಹಬ್ಬವನ್ನು ಉಂಟುಮಾಡುತ್ತವೆ. ದಾರಿಯ ಮಧ್ಯದ ಆಕರ್ಷಣೆಗಳು. ಮಂಚನಬೆಲೆಗೆ ತಲುಪುವ ಮೊದಲು ದಾರಿಯಲ್ಲಿ 2 ಪ್ರಮುಖ ವಿಸ್ಮಯಗಳು ನಮ್ಮನ್ನು ಸ್ವಾಗತಿಸಿದವು. ದೊಡ್ಡ ಆಲದ ಮರ. ಶತಮಾನಗಳ ಇತಿಹಾಸವಿರುವ ಈ ಬೃಹತ್ ಮರ ಪ್ರಕೃತಿಯ ಅಚ್ಚರಿ. ಅದರ ವಿಶಾಲವಾದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ಕಳೆಯುವುದೇ ಒಂದು ಸಂಭ್ರಮ. ಇಸ್ರೋ ಕೇಂದ್ರ. ದಾರಿಯಲ್ಲೇ ಕಾಣಸಿಗುವ ಇಸ್ರೋ ಸಂಸ್ಥೆಗೆ ಸಂಬಂಧಿಸಿದ ಬೃಹತ್ ಛತ್ರಿ, ಸ್ಯಾಟಲೈಟ್ ಆಂಟೆನಾ ಮಕ್ಕಳಲ್ಲಿ ಕುತೂಹಲ ಮೂಡಿಸುವುದರಲ್ಲಿ ಸಂದೇಹವಿಲ್ಲ. ಜಲಾಶಯದ ಸೌಂದರ್ಯ. ಕೊನೆಗೆ ನಾವು ಮಂಚನಬೆಲೆ ಜಲಾಶಯವನ್ನು ತಲುಪಿದೆವು. ಬೆಟ್ಟಗಳ ಮಧ್ಯೆ ಮಲಗಿರುವ ನೀಲಿ ನೀರಿನ ರಾಶಿ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ಪ್ರಕೃತಿಯ ಮಡಿಲಿನಲ್ಲಿರುವ ಈ ತಾಣವು ಮಕ್ಕಳ ಪಾಲಿಗೆ ಆಟದ ಮೈದಾನವಿದ್ದಂತೆ.
ಜಲಾಶಯದ ದಂಡೆಯ ಹತ್ತಿರ ಮಕ್ಕಳು ನೀರಿನಲ್ಲಿ ಆಟವಾಡಲು ಮತ್ತು ಕಲ್ಲುಗಳ ಮೇಲೆ ಹಾರಾಡಲು ಇದು ಅತ್ಯಂತ ಸುಂದರವಾದ ಮತ್ತು ಸುರಕ್ಷಿತವಾದ ಜಾಗವಾಗಿದೆ. ಉಪಸಂಹಾರ: ಸುಂದರವಾದ ಬೆಟ್ಟಗಳು, ತಂಪಾದ ಗಾಳಿ ಮತ್ತು ಜಲಾಶಯದ ಅಲೆಗಳ ಮಧ್ಯೆ ಈ ಪ್ರವಾಸವು ಮನಸ್ಸಿಗೆ ಹೊಸ ಚೈತನ್ಯ ತುಂಬಿತು. ಕುಟುಂಬದೊಂದಿಗೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳೊಂದಿಗೆ ಈ ಬೇಸಿಗೆಯಲ್ಲಿ ಭೇಟಿ ನೀಡಲು ಇದು ನಿಜಕ್ಕೂ ಒಂದು ಸುಂದರವಾದ ಪ್ರವಾಸಿ ತಾಣ. ನದಿಯ ಮೂಲ: ಈ ಜಲಾಶಯವನ್ನು ಅರ್ಕಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಸ್ಥಳ: ಇದು ಬೆಂಗಳೂರಿನಿಂದ ಸುಮಾರು ರಾಮನಗರ ಜಿಲ್ಲೆಯ ಮಾಗಡಿ ತಾಣಲಿನಲ್ಲಿದೆ. ಉದ್ದೇಶ: ಮುಖ್ಯವಾಗಿ ಮಾಗಡಿ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸಲು ಮತ್ತು ಸುತ್ತಮುತ್ತಲಿನ ಕೃಷಿ ಭೂಮಿಗೆ ನೀರಾವರಿ ಒದಗಿಸಲು ಈ ಅಣೆಕಟ್ಟನ್ನು ಬಳಸಲಾಗುತ್ತದೆ. ನೇಡ: ಪ್ರಕೃತಿ ಸೌಂದರ್ಯ ಮತ್ತು ಆಕರ್ಷಣೆಗಳು, ಸುತ್ತಮುತ್ತಲಿನ ಪರಿಸರ. ಜಲಾಶಯವು ಸಾಲು ಸಾಲು ಬೆಟ್ಟಗಳಿಂದ ಆವೃತವಾಗಿದೆ. ಪ್ರಸಿದ್ಧ ಸಾವನದುರ್ಗ ಬೆಟ್ಟವು ಇಲ್ಲಿಂದ ಬಹಳ ಹತ್ತಿರದಲ್ಲಿ ಕಾಣಸಿಗುತ್ತದೆ. ಪಕ್ಷಿ ವೀಕ್ಷಣೆ: ಇಲ್ಲಿ ನೀಲಿ ನೀರು ಮತ್ತು ಸುತ್ತಲಿನ ಹಸಿರು ಪಕ್ಷಿ ಪ್ರೇಮಿಗಳನ್ನು ಸೆಳೆಯುತ್ತದೆ. ಅನೇಕ ವಲಸೆ ಹಕ್ಕಿಗಳನ್ನು ಇಲ್ಲಿ ನೋಡಬಹುದು. ಛಾಯಾಗ್ರಹಣ: ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಇಲ್ಲಿನ ದೃಶ್ಯ ಅತ್ಯಂತ ಸುಂದರವಾಗಿರುತ್ತದೆ. ಹೀಗಾಗಿ ಇದು ಫೋಟೋಗ್ರಫಿ ಇಷ್ಟಪಡುವವರಿಗೆ ಮೆಚ್ಚಿನ ತಾಣ. 3. ಸಮೀಪದ ಇತರ ಪ್ರವಾಸಿ ಸ್ಥಳಗಳು: ಮಂಚನಬೇಲೆಗೆ ಭೇಟಿ ನೀಡುವವರು ಈ ಕೆಳಗಿನ ಸ್ಥಳಗಳಿಗೂ ಹೋಗಬಹುದು. ದೊಡ್ಡ ಆಲದ ಮರ, ಬಿಗ್ ಬ್ಯಾನಿಯನ್ ಟ್ರೀ. ಸುಮಾರು 400 ವರ್ಷ ಹಳೆಯದಾದ ಈ ಬೃಹತ್ತ ಮರವು ಇಲ್ಲಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಸಾವನದುರ್ಗ ಬೆಟ್ಟ. ಚಾರಣ, ಟ್ರೆಕ್ಕಿಂಗ್ ಇಷ್ಟಪಡುವವರಿಗೆ ಇದು ಸೂಕ್ತ ಸ್ಥಳ.